ಬಿಲ್ ಘೋಷಣೆ ಮಾಡ್ಸಕ್ ನಾವು ರೆಡಿ ಇದೇವ್. ಬೇರೆ ತಾಲೂಕದಾರು ಬೇರೆ ಜಿಲ್ಲಾದವ್ರು ಹೆಂಗ್ ಬರ್ತಾರ ನಾವು ನೋಡ್ತೇವ. ಅದು ನಮಗ್ ಗೊತ್ತೈತೆ. ಅದ ನೀವೆಲ್ಲರೂ ಬೇರೆದಾರು ಬರ್ತಾರ ಆದ್ ಬರ್ತಾರ ಅದೆಲ್ಲ ಭಯ ಇಲ್ಲ. ನಮಗ್ ಭಯ ಆಯ್ತಾರ ಇಲ್ಲಿ ಬರ್ತಿದ್ದಿಲ್ಲ. ಇಲ್ಲಿ ಹೋರಾಟಕ್ಕೆ ಬರ್ತಿದ್ದೇವಣ. ಆ ಭಯನ ಇಟ್ಕೊಂದಿಲ್ಲ. ಅದಕ್ಕ ನೀವು ಜಿಲ್ಲಾಡಳಿತ ಸರಿಯಾಗಿ ಕೆಲಸ ಮಾಡಿದ್ರ ಸರಿ, ಮಾಡದೇವ ಅಂದ್ರೆ ನಿಮ್ ಮನೆಗೆ ಹೋಗ್ಬೇಕು. ನೀವು ಹೇಳೋಣ ಬೇಡ ಅದನ್ನ. ಇವತ್ತು ನಾವು ತಾಳ್ಮೆ ಕಳ್ಕೊಳ್ಳೋರಲ್ಲ. ಅಕಸ್ಮಾತ್ ನೋಡ ನೀವೆಲ್ಲರ ಪರೀಕ್ಷೆ ಮಾಡಬೇಕಂದ್ರ ನಿಮ್ ಪರಿಸ್ಥಿತಿ ಏನಕ್ಕಂತಕ್ಕಂಥ ಹಿಂದಿನ ನೆನಪು ಪಡ್ಕೋರಿ ನೀವು. ಅದಕ್ಕ ಇವತ್ತು ನಾವೆಲ್ಲ ತರ ಹೇಳಿ ನೋಡಿದೆವು, ಮಾತಾಡಿದೆವು. ನಿಮ್ಮ ಕಳಕಳಿ ರಚನೆ ಸುಭಾಷ್ ಅಣ್ಣಾರ್ ಹೇಳಿದ್ರು, ಅದ್ರೊಳಗೆ ಒಂದು ಕ್ಷಣನೂ ಹಿಂದಕ್ಕೆ ಸರಿದ್ ಬೇಡ ಅಂತಕ್ಕಂಥದ್ದು ಅಭ್ಯಾಸ ಮಾಡ್ಯಾರ. ಒಮ್ಮೆ ನಾವು ಅಭ್ಯಾಸ ಹಿಂದಕ್ಕೆ ಸರ್ದೇವ್ ಅಂದ್ರ ಸತತ ನಮ್ಮನ್ನ ಈಗಾಗಲೇ 15 ವರ್ಷ ನಮ್ಮನ್ನ ತುಳ್ಕೋತನ ಬಂದಾರ, ಇನ್ನೂ ತುಳಿತಾರ ಅಂತಕ್ಕಂಥದ್ದು ಸ್ಪಷ್ಟವಾಗಿ ವರದಿ ಐತೆ. ಇಷ್ಟೆಲ್ಲ ಹೋರಾಟಗಾರರು ಇಟ್ಕೊಂಡೇವ್. ಗಡದಣ್ಣವ್ರು ಕೂಡ ಇದ್ದಾರ, ಮುತ್ತಪ್ಪ ಕೋಮಾರ್ ಜವಾಬ್ದಾರಿ ಇದ್ದಾರೆ. ಎಲ್ಲ ವೇದಿಕೆ ಮೇಲೆ ಬರ್ಬೇಕಾ ನೀವು? ಹಿಂಗಾದ್ರೆ ನಡೆಯಂಗಿಲ್ಲ. ನನಗೆ ಯಾರ ಜವಾಬ್ದಾರಿ? ಬರ್ರಿ ನೀವು, ಬರ್ರಿ. ದಯವಿಟ್ಟು ಅರ್ಥ ಮಾಡ್ಕೋರಿ. ಒಂದು ಕ್ಷಣನೂ ಹೋರಾಟ ಯಾವ ರೂಪಕ್ಕಂತಕ್ಕಂಥ ಹೇಳಕ್ಕಾಗಂಗಿಲ್ಲ. ನೀವು ಮುಂದೆ ನೆನಪಿಸ್ಕೋಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ನಾವೇನು ಶಾಂಡ್ರಲ್ಲಿ ಬಂದಿರ್ತಕ್ಕಂಥವ್ರು ಸುಮ್ ಕುಂದ್ರಾಕ್ ನಾವು ಯಾರಲ್ಲಿ ಕುಂದ್ರು ಮಠ ಕುಂದಿರ್ತೀವಿ. ಚಂಚನ ಇವತ್ತು ಕಾದೀವಿ ನಾವು. ಏನಾಗಿತ್ತಪ್ಪ, ಜಿಲ್ಲಾಧಿಕಾರಿಗೆ ನಮ್ಮಂತೆಲ್ಲ ಕುಂದಿರ್ಬೇಕು. ಅವ ಕರೆ ಕೇಳಿದ್ರ ಅವ ಪಗಾರ ಕೊಡೋರು ಯಾರು? ಯಾರವ? ನಮ್ಮ ಆಳ. ನಾವ್ ಹೇಳ್ದಂಗೆ ಕೇಳ್ಬೇಕಲ್ಲ. ಯಾರು ಕಾರ್ಖಾನೆ ಪರವಾಗಿ ಕಾರ್ಖಾನೆಯವ್ರು ಹೇಳ್ದಂಗೆ ಕೇಳ್ದಾನ? ನಮ್ಮ ಆಳ. ನಾವು ಹೊಟ್ಟಿಗೆ ಅನ್ನ ಕೊಡಾರ, ನಾವು ಉಟ್ಕೊಳಕ್ ಬಟ್ಟೆ ಕೊಟ್ಟಾರ, ನಾವು ಪಗಾರ ಕೊಡಾರ. ನಾವು ಮತ್ ನಮ್ಮ ಮಧ್ಯೆ ಇರೋದ್ ಬಿಟ್ಟು ಎಲ್ಲೇ ಒಂದು ಆಫೀಸ್ದಾಗ ಇರ್ತಾನ, ಅಲ್ಲಿ ಏನ್ ದೊಡ್ಡ ಕೆಲಸ ಐತಿ ಹೇಳ್ರಿ? ಬಾಗಲಕೋಟೆ ಏನ್ ಕೆಲಸ ಇಲ್ಲ. DC ಅವ್ರೆ, ಬಾಗಲಕೋಟೆ ಏನ್ ಕೆಲಸ ಇಲ್ಲ. ಇಡೀ ಜಿಲ್ಲಾ ರೈತರು ಇಲ್ಲೇ ಅದಾರು. ಬಾ ನಿನ್ ಕೆಲಸ ಕೊಡುತ್ತೇವು. ದಯವಿಟ್ಟು ಅರ್ಥ ಮಾಡ್ಕೋಬೇಕು. ಒಂದು ಕ್ಷಣನೂ ಎಲ್ಲಿ ಇರಬಾರ್ದು. ನೀನು ಈ ಸಭೆಗೆ ಬರ್ಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಹೇಳ್ತಾನ. ಬರ್ಬೇಕು, ಆಮೇಲೆ ನೀನು ಕೂಡ ಮಾತಾಡ್ತೇವೆ ನಾವು. ಹೇಳೋಣ ಬೇಡ್ರಿ. ಇಲ್ಲಿ ತನಕ ನಾವು ಯಾಕೆ ತಡೆದಿದ್ದೇವೆ ಅಂದ್ರ, ಏನ ಹಣ್ಣು ಹಾಕತಿ ಏನ ಅಂದ್ರ ನಮ್ ಸಭಾಸನ ಹಣ್ಣಿಗೆ ಬಂದತ್ತಲ್ಲ, ಹಣ್ಣಿಗೆ ಬಂದತ್ತ. ಯಾ ಹಣ್ಣಿಗೆ ಬಂದಿಲ್ಲ, ಅದು ಕದ್ದು ಇಲ್ಲ. ಕಿಚಿ ಸಾಕಾತಂದ್ರ ಅದಕ್ಕ ಇವತ್ತು ನಾವು ಎಚ್ಚರಿಕೆ ಕೊಡ್ತೀವಿ. ನಮ್ ಎಚ್ಚರಿಕೆ ಕೊಟ್ರ ಇವರು ಸಾಯೋ ತನಕ ನೆನಪಿರ್ಬೇಕಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ರಿ ನೀವು. ನಾವು ಜಾರಕರ್ತ ಎಚ್ಚರಿಕೆ ಕೊಟ್ಟೆ ಅಂದ್ರೆ ಇವರು ಸತ್ರು ಸಾಯೋ ಮಠ ಇವ್ರ ಮಕ್ಕಳಿಗೆ ಮೊಮ್ಮಕ್ಕಳಿಗೆ ಹೇಳಬೇಕು ಅನ್ನೋಂಥದ್ದು ಎಚ್ಚರಿಕೆ ಕೊಡ್ತೇವೆ. ಅದಕ್ಕ ದಯವಿಟ್ಟು ಏನ ಸಮೀರ್ವಾಡಿ ಕಾರ್ಖಾನೆ ನಾನು ಹೇಳ್ತೇನೆ, 50-60 ವರ್ಷದ ಕಾರ್ಖಾನೆ ಐತಿ. ಉಗಾರ ಮಾದರಿ ಬಿಲ್ ಕೊಡ್ತೀನಿ ಅಂದ್ರೆ ಏನ ಉಗಾರದಾಮ್ ಹುಟ್ಟಿದನ್ನಿ? ಏನು ಉಗಾರದಾಮ್ ಕಬ್ಬು ಕೊಟ್ಟ ನಿನಗ? ಕಬ್ಬು ಕೊಡಾರ ನಾವ ಅಲ್ಲ. ಕೇಳ್ರಿ, 7 ವರ್ಷ 8 ವರ್ಷ ಬಾಕಿ ಇಟ್ಕೊಂಡು ಅಲ್ಲ, ಬಾಕಿ ಕೇಳಿದ್ರ ಕುಣ್ಣಿಗತೆ ಬರ್ತೀರಿ. ಇದನ್ನ ಕೇಳೋಣ ಉಗಾರದವ್ರ ಮಾತ್ರ ಹೇಳ್ತೀರಿ ನೀವು. ಉಗಾರದವ್ರಿಗೆ ನಿಮಗ ಸಂಬಂಧ ಇಲ್ಲ. 60 ವರ್ಷದ ಕಾರ್ಖಾನೆ ಐತಿ. ನಮ್ಮ ಕಬ್ಬಿನೊಳಗೆ ಏನೇನು ಉತ್ಪನ್ನ ಆಗತ್ತಾನೆ ಎಲ್ಲ ಗೊತ್ತೈತಿ. ಅದ್ರ ಪ್ರಕಾರ ಚಾಟ್ ಕೊಡತ್ ಹೇಳ್ತೇವೆ. ಚಾಟ್ ಕೊಡತ್ ಹೇಳಲ್ಲ. ಲೆಕ್ಕ ಕೊಡಪ್ಪ, ಲೆಕ್ಕ ಕೊಡ. ನಾವೇನು ಅಲ್ಲಿಗೆ ಬರೋಣ? ಏನು ಸರಿಯಾದ ಮರ್ಯಾದೆ ಇಲ್ಲಿಗೆ ಬರ್ತೀಯ ಅಂತ ಕೇಳ್ತಾನೆ ನಾವತ್ತು ಸಭೆ ಮುಖಾಂತರ. ಈ ಜನ ಅಲ್ಲಿಗೆ ಬಂದ್ರೆ ನೀನು ಪರಿಸ್ಥಿತಿ ಏನಕ್ಕಂತ ಅರ್ಥ ಮಾಡ್ಕೋಬೇಕು. ನಾನು ಮಾಯಕದಾಗ ಮಾತಾಡಿಲ್ಲ, ಮಾತಾಡಬಾರ್ದಂತ ಬಿಟ್ಟಿನಿ. ಜರ್ ಕರ್ತಾ ಇದು ಹಿಂಗಾದ್ರ ನಮ್ಮ ಕೈ ಮೀರ್ತತಿ. ಈ ಜನ ಅಲ್ಲಿ ಬಂದ್ರಂದ್ರೆ ನಿನ್ನ ಪರಿಸ್ಥಿತಿ ಏನಾಗತ್ತಿ, ಬಾಲು ಬಕ್ಷಿ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು. ಯಾಕ್ರಿ? ಅದಕ್ಕ ಇನ್ನೊಬ್ಬ ಯಾರು ಆನಂದ್ ನೆಮ್ಗೌಡ
ಕೊಡ್ತೀನಿ, ನಾ DC ಗೆ ಎಚ್ಚರಿಕೆ ಕೊಡಂಗಿಲ್ಲ, ನಿನಗ ಎಚ್ಚರಿಕೆ ಕೊಡ್ತೀನಿ. ಕಾರ್ಖಾನೆ ಬಂದ್ ಮಾಡಿ ವೇದಿಕೆಗೆ ಬಂದ್ರೆ ಸರಿ, ಬರದೇ ಹೋದ್ರೆ ನೀನು ಕಾರ್ಖಾನೆಗೆ ಬರ್ಬೇಕಾಗತ್ತೆ ಜನ ಅಂತಕ್ಕಂಥದ್ದು ಸ್ಪಷ್ಟವಾಗಿ ಅರ್ಥ ಮಾಡ್ಕೋಬೇಕು.